ಎಕರೆ ಇದಕ್ಕೆಲ್ಲ ತಾನೇ ಇದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ಅಮ್ಮ ಕೊಡ್ಕೆಗೆ ಬಂದಿದ್ರು ಹಾಲು ಕರೆಯೋಣ ಅಂತ ಬೆಳಗ್ಗೆನೆ. ಸೊ ನಾನು ಟ್ರೈ ಮಾಡೋಣ ಹಾಲು ಕರೆಯೋಣ ಅಂತ ಕೊಡ್ಕೆಗೆ ಬಂದೆ. ಸೊ ಇವಾಗ ಒಂದು 20 ಡೇಸ್ ಆಯಿತು ಅದು ಕರು ಹಾಕಿ ಚಿಕ್ಕದು, ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ. ಸೊ ಇದ್ರದ್ದು ಇನ್ನೊಂದು ದೊಡ್ಡ ಕರು ಇದೆ, ಆ ಕಡೆ ಕಟ್ಟಾಕ್ತಿದ್ದಾರೆ ಅಮ್ಮ. ಸೊ ಅದು ದೊಡ್ಡದಾದ್ರೂ ಇನ್ನೂ ಹಾಲು ಕುಡಿಯೋಕ್ಕೆ ಬಿಡ್ತಾನೇ ಇದ್ದಾರೆ. ಫಾಸ್ಟಾಗಿ ಕರಿತೈತೆ ಅಜ್ಜಿ. ಮಾಮ ಫುಲ್ ಫಸ್ಟಾಗಿ ಕರೀತಾರೆ, ಅಜ್ಜಿಗಿಂತ ಫಸ್ಟ್. ಯಾರು ಫಸ್ಟ್ ಕರಿಯೋದು, ಮಾಮನ ಅಜ್ಜಿನ? ಮಾಮ. ಹೌದಾ? ಏನಮ್ಮ ಹುಡುಗ ನಮ್ಮ ಮುಖ್ಯ ಕರಿಯಕ್ಕೆ ಹಾಕಲೇ ಮಳೆ ಕಂಡ್ರೆ ತಲೆ ನೆನೆಯುತ್ತೆ. ಮಳೆ ಬಂತು, ಮಳೆ. ಇದು ಕರು ಇದ್ರದ್ದು ಅದು ಅಲ್ಲಿ ಓಡ್ಸಾಡ್ತಲ್ಲ. ಪ್ರತಿದಿನವೂ ಊರುಗಳಲ್ಲಿ ಇದೇ ಥರ ರೊಟೀನ್ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಕೊಟ್ಟಿಗೆ ಕಸ ಗುಡಿಸ್ಬಿಟ್ಟು ಹಸು ಹಾಲು ಕರೆದು ಡೈರಿಗೆ ಹಾಕ್ಬಂದು ಆಮೇಲೆ ಉಳ್ದಿದ್ದ ಕೆಲಸ ಕಾಫಿ ಮಾಡ್ಕೊಳ್ಳೋದು, ತಿಂಡಿ ಮಾಡ್ಕೊಳ್ಳೋದು ಮಾಡ್ತಾರೆ. ಸೊ ಹಳ್ಳಿನೇ ಎಷ್ಟು ಚೆಂದ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ. ಸೊ ನಮ್ಮನೇಲಿ ಹಸುಗಳು ಇರೋದ್ರಿಂದ ಇದನ್ನೇ ಎತ್ತಿಲ್ಲ ನಮ್ಮನೇಲಿ, ಇದರಲ್ಲೇ ಹೊಲ ಎಲ್ಲ ಹೂಳ್ತಾರೆ. ನಮ್ಮನೇಲಂತೂ 365 ದಿನವೂ ಯಾವಾಗಲೂ ಹಾಲಿರುತ್ತೆ. ಒಂದು ಹಸು ಕರು ಹಾಕಿದ್ರೆ ಅದು ಸ್ಟಾಪ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಹಸು ಕರು ಹಾಕುತ್ತೆ. ಸೊ ಹಂಗಾಗಿ ಹಾಲಿನ ಕೊರತೆ, ಬೆಣ್ಣೆ, ತುಪ್ಪ ಇದಕ್ಕೆ ಯಾವುದೂ ಕೊರತೆ ಇರೋಲ್ಲ. ನಮಗೂ ಕೂಡ ಮನೆಯಿಂದ ಬಂದರೆ ಹಾಲನ್ನ ತರ್ತಾರೆ. ನನಗಂತೂ ತುಂಬಾ ಇಷ್ಟ ನಮ್ಮ ಮನೆ ಹಸು ಹಾಲು ಅಂತ ಅಂದರೆ. ಸೊ ಬೆಣ್ಣೆ, ತುಪ್ಪ ನಮ್ಮ ಮನೇಲಿ ಯಾವುದು ಮಿಸ್ ಆಗೋದೇ ಇಲ್ಲ. ಸೊ ಇದು ಸ್ವಲ್ಪ ಜನ ಹಳ್ಳಿಲಿರೋರು ಸಿಟಿಲಿರೋಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಜನ ಸಿಟಿಯಲ್ಲಿರೋರು ಹಳ್ಳಿಲಿರೋಕ್ಕೆ ಇಷ್ಟಪಡ್ತಾರೆ. ಮಾತ್ರ ಹಿಂಗೆ ನೈಸ್ ಮಾಡೋದು, ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ ನೋಡೋದು. ಚಿಂಟು ಏನು ಹೆಸರಿಡೋದು ಅದಕ್ಕೆ? ಚಿಂಟು ಪಾರ್ಟ್ 2 ಅಂತ ಹೆಸರಿಡೋಣ ಅದಕ್ಕೆ. ಇದಕ್ಕೆ ಕ್ಯೂಟ್ ಬೇಬಿ ಅಂತ ಹೇಳೋಣ, ಕ್ಯೂಟಿ ಅಂತ ಹೇಳೋಣ ಚಿಂಟು. ಬೇಡ, ನನ್ನ ಮಗ ಇದನ್ನು ಮುದ್ದು. ಇದಕ್ಕೆ ಹಂಗ ಪುತ್ತ ಕುಡಿ ಬೇಬಿಗೆ ಹೋಗಲ್ಲ. ಏನು ಯಾರುದ್ದ? ಮಾಮ ಉದ್ದಾನ ಏನು ಉದ್ದಾನ? ಅಲ್ಲಿ ಎಷ್ಟುದ್ದ ಪೈಪ್ ಇದೆ. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಹೊಲದ ಹತ್ರಕ್ಕೆ ಹೋಗೋಣ ಅಂತ ಹೋದ್ವಿ. ಏಕೆಂದರೆ ಅಲ್ಲಿ ಶುಂಠಿ ಹಾಕಿದ್ರು. ಸೊ ಈಗ ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕು ಶುಂಠಿ ಕಿತ್ತಿದ್ರು, ಮತ್ತೆ ಶುಂಠಿ ಹಾಕಿದ್ರು. ಸೊ ಹಂಗಾಗಿ ನೋಡೋಣ ಯಾವ ಥರ ಇದೆ ಅಂತ ನೋಡೋಕೆ ಹೋಗಿದ್ವಿ. ಅಲ್ಲಂತೂ ಭಯಂಕರ ಕಳೆ ಇತ್ತು. ಹಾಗೇ ಇದು ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ, ಯಾವಾಗಲೂ ಔಷಧಿ ಹೊಡಿತಾನೆ ಇರಬೇಕು. ಸೊ ನನ್ನ ತಮ್ಮ ಮುಂಚೆ ಅದನ್ನು ಕ್ಯಾನ್ ಹೊತ್ಕೊಂಡು ಔಷಧಿ ಕ್ಯಾನ್ ಹೊಡಿತಾ ಇದ್ದ, ಆವಾಗ ಅವ್ನಿಗೆ ಹುಷಾರು ತಪ್ಪಿದ್ದ. ಸೊ ಇವಾಗ ಪೈಪ್ ಮಾಡ್ಕೊಂಡಿದ್ದಾನೆ, ಪೈಪ್ ಥರ. ಸೊ ಅದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಇದನ್ನು ನೋಡ್ತಾ ಇರ್ಬೋದು. ಯೂಸ್ ಬೇಕು ಅಂತ ಅನ್ನೋರು ಈ ಥರ ಯೂಸ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಭುಜದ ಮೇಲೆ ಭಾರನೂ ಇರುತ್ತೆ, ಪ್ಲಸ್ಸು ನಿಮಗೆ ಅದು ಏನು ಔಷಧಿ ಹೊಡಿತಾ ಇರ್ತಾರಲ್ಲ, ಅದು ಔಷಧಿ ಸ್ಪ್ರೇ, ಅದ್ರ ಸ್ಮೆಲ್ಲೆಲ್ಲ ನಿಮ್ಮ ಮೂಗಿಗೆ ಹೋಗುತ್ತೆ. ಎಲ್ರಿಗೂ ನಾನು ಹೇಳೋದು ಸಜೆಸ್ಟ್ ಮಾಡೋದು ಏನಂದರೆ ಗ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ ಮೂಗಿಗೆ, ಇಲ್ಲಾಂದರೆ ಅದೇ ಥರದ್ದು ಒಂದು ಏಪ್ರಾನ್ ಬರುತ್ತೆ, ಅದನ್ನು ತೊಗೊಂಡು ಔಷಧಿ ಹೊಡೀರಿ. ಏಕೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಯಾಕೆಂದರೆ ನನ್ನ ತಮ್ಮ ಅಡ್ಮಿಟ್ ಆಗಿದ್ದ, ಸೊ ಹಾಗಾಗಿನೇ ಹೇಳ್ತಾ ಇರೋದು. ಇವಾಗ ಲಾಂಗ್ ಒಂದು ಪೈಪ್ ತೊಗೊಬಂದು ಅದರಿಂದ ಈ ಥರ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದಾನೆ. ಇದು ಈಸಿ ಅನಿಸುತ್ತೆ, ಎಷ್ಟು ದೂರನಾದ್ರೂ ಎಳ್ಕೊಂಡು ಹೋಗ್ಬೋದು ಪೈಪ್ನ. ತುಂಬ ಲೆಂತಿಯಾಗಿದೆ ಪೈಪು, ಎಲ್ಲಿ ಬೇಕಾದರೂ ಸ್ಪ್ರೇ ಮಾಡ್ಬೋದು ಆರಾಮಾಗಿ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಸೋರೆ ಗಿಡ ಹಾಕಿದ್ರು, ಅಲ್ಲೆಲ್ಲ ಅದನ್ನೇ ಕಳೆ ಎಲ್ಲ ತೆಗಿತಾಯಿದ್ರು, ಅದನ್ನು ಕೂಡ ನೋಡ್ತಾ ಇದ್ವಿ. ಹಾಗೆಯೇ ನಮ್ಮ ತೋಟದಲ್ಲಿ ತುಂಬ ಚೆನ್ನಾಗಿ ಎಳ್ಳೀರು ಕೈಗೆ ಹಿಡ್ಕೋ ಅಂತಾರ ಇದ್ವು. ಸೊ ನನ್ನ ಮಗ ಎಲ್ಲ ವೀಡಿಯೋ ನೀಟಾಗಿ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತೋಟ ಅಂತ. ಇವಾಗ ರೀಸೆಂಟಾಗಿ ಹಾಕಿದ್ದಿದೆಲ್ಲ ತೆಂಗಿನ ಗಿಡಗಳು. ಸೊ ಕೈಗೆ ಎಟುಕ್ತಾ ಇದ್ವು. ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಹೊರಗಡೆನೂ ಕೆಲಸ ಮಾಡಿಕೊಂಡು ಇದು ಕೆಲಸ ಮಾಡಿಕೊಂಡು ಮಾಡ್ತಿದ್ದಾನೆ. ಸೊ ಅಷ್ಟೇ ಚೆನ್ನಾಗಿ ನಮ್ಗೆ ಬೆಳೆ ಬಂದರೆ ರೈತರು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ.
ಸೊ ಮಳೆ ಬಿಸಿಲು ಗಾಳಿ ಅನ್ನೋದ್ರೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ರೈತರು. ಎಷ್ಟು ಬಿಸಿಲು ನೋಡಿದ್ರೇ ಭಯ ಆಗುತ್ತೆ. ಈ ಬೇಸಿಗೆಯಲ್ಲಂತೂ ಹೊರಗಡೆ ಕಾಲಿಡೋಕ್ಕೇ ಭಯ ಆಗುತ್ತೆ. ಅಂಥದ್ರಲ್ಲಿ ಬೆನ್ನು ನೋಯಿಸ್ಕೊಂಡು ಮೈ ಕೈಯೆಲ್ಲ ನೋವಿಸ್ಕೊಂಡು ಇಷ್ಟು ಕೆಲಸ ಮಾಡಿ ಅದರಲ್ಲಿ ಪ್ರಾಫಿಟ್ ಇದ್ದರೆ ಮಾತ್ರ ರೈತರಿಗೆ ಒಂದು ಅನುಕೂಲ. ಇಲ್ಲ ಅಂತಂದ್ರೆ ಲಾಸ್ ಆಯಿತು ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಷ್ಟೂ ಸಫರ್ ಪಡ್ತಾರೆ. ಮತ್ತು ಮುಂದಿನ ಬೆಳೆಗೆ ಅವರು ಏನು ಬೆಳೆ ಬೆಳೆದಿರ್ತಾರೆ ಇಲ್ಲಿ ಆ ಬೆಳೆ ದುಡ್ಡನ್ನು ನೆಕ್ಸ್ಟ್ ಬೆಳೆಗೆ ಹಾಕೋತಾರೆ. ಆವಾಗ ಅವ್ರಿಗೆ ಸಾಲ ಮಾಡೋದಾಗಿರಲಿ ಏನೂ ಆಗಲ್ಲ. ಗೊಬ್ಬರಕ್ಕೇ ಇಲ್ಲಿ ಎಷ್ಟು ಹಾಕಬೇಕು ಅಂತ ಅಂದರೆ ಬರೀ ಬೆಳೆದಿರೋದೆಲ್ಲ ಗೊಬ್ಬರಕ್ಕೆ ಹಾಕೋದಾಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಮಿಕ್ತು ಅಮೌಂಟು ಅಂತ ಅಂದರೆ ನೆಕ್ಸ್ಟ್ ಬೆಳೆಗೆ ಇನ್ನೊಂದು ಏನಾದರೂ ಪ್ರಿಪೇರ್ ಮಾಡ್ಕೋತಾರೆ. ಸೊ ಹಾಗಾಗಿನೇ ಹೇಳಿದ್ದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಲೈಫು. ಅಂದರೆ ನಾವು ಸ್ವಲ್ಪ ಎಫರ್ಟ್ ಹಾಕಿದರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ. ನಾವು ಎಫರ್ಟ್ ಹಾಕ್ಬೇಕಷ್ಟೇ. ಎಫರ್ಟ್ ಹಾಕ್ತು ಅಂದರೆ ನಿಜವಾಗ್ಲೂ 100% ಭೂಮಿ ತಾಯಿ ಕೈ ಹಿಡಿತಾಳೆ. ಸೊ ನಮ್ಮ ತೋಟದಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿಗಳಾಗಲಿ ಎಳ್ಳೀರಾಗಲಿ ಎಷ್ಟಿದೆ ಅಂತ. ಹಾಗೆಯೇ ಸ್ಪ್ರೇ ಅಂದರೆ ಜೋಳಕ್ಕೆಲ್ಲ ಸ್ಪ್ರೇ ಮಾಡೋಕ್ಕಾಗಲ್ಲ ಅಲ್ವಾ, ಒಳಗಡೆ ಎಲ್ಲ ನುಗ್ಗಿ. ಸೊ ಹಾಗಾಗಿ ನನ್ನ ತಮ್ಮ ಕರೆಸಿದ್ದ KR ಪೇಟೆಯಿಂದ. ಸೊ ಅವರು ಡ್ರೋನ್ಗೆ ಸ್ವಲ್ಪ ಔಷಧಿ ಮತ್ತು ನೀರನ್ನ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೇ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಬೇಕು ಇದು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವ್ರ ಕಾಂಟ್ಯಾಕ್ಟ್ ಬೇಕು ಅಂತ ಅಂದರೆ ಎಲ್ಲಿ ಬೇಕಾದ್ರೂ ಹೋಗಿ ಸ್ಪ್ರೇ ಮಾಡ್ತಾರೆ ಡ್ರೋನಲ್ಲಿ. ಏನಂದರೆ ತುಂಬಾ ಚೆನ್ನಾಗಿದೆ, ಈಸಿ ಆಗಿರುತ್ತೆ. ಸ್ವಲ್ಪ ಪ್ರತಿಯೊಬ್ಬರು ಒಳಗಡೆ ಜೋಳದೊಳಗಡೆ ನುಗ್ಗಿ ಔಷಧಿ ಎಲ್ಲ ಹೊಡಿಯೋಕ್ಕಾಗಲ್ಲ ಅಲ್ವಾ. ಸೊ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಏಕೆಂದರೆ ಅದು ಜೋಳದ ಗರಿಗಳೆಲ್ಲ ಮುಖಕ್ಕೆ ಕೈಗಳಿಗೆಲ್ಲ ಏನೋ ತರ್ಚ್ಬಿಡುತ್ತಲ್ವ. ಸೊ ಹಾಗಾಗಿ ಅದಕ್ಕಿಂತ ಬೆಟರು ಇದು. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಏನಿಲ್ಲ. 1000 ಒಳಗಡೆ ಇಷ್ಟು ಅವರ್ಗೆ ಇಷ್ಟು ಅಂತ ಇರುತ್ತೆ ಇದಕ್ಕೆ ಅಮೌಂಟು. ಸೊ ಅದ್ರ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಅವರು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ಔಷಧಿನ ಅದ್ರ ಜೊತೆಗೇ ಏನು ನೀರನ್ನು ಕೂಡ ಹಾಕಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾರೆ. ನೀಟಾಗಿ ಸ್ಪ್ರೇ ಆಗುತ್ತೆ ಎಲ್ಲ ಕಡೆ. ಎಷ್ಟು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ಒಂದು ಕಡೆನೂ ಬಿಡಲ್ಲ, ಅಷ್ಟು ನೀಟಾಗಿ. ಮತ್ತು ಆಪ್ರೇಟ್ ಮಾಡೋರು ಇರ್ತಾರೆ ಇದು ಡ್ರೋನ್ನ. ಅವ್ರು ನಿಂತ್ಕೊಂಡು ಎಲ್ಲೆಲ್ಲಿ ಹೋಗ್ತಿದೆ ಅಂದರೆ ಗಾಡಿ ಮೇಲೆ ನಿಂತ್ಕೊಂಡು ನೋಡಿಕೊಂಡು ಆಪ್ರೇಟ್ನ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಈಸಿ. ಇವಾಗಂತೂ ರೈತರಿಗೆ ಮುಂಚೆ ತುಂಬಾ ಕಷ್ಟಪಡ್ತಿದ್ರು, ಇವಾಗಂತೂ ಈಸಿ ಆಗ್ತಿದೆ ಎಲ್ಲ. ಇವಾಗ ರಾಗಿ ಬೆಳೆಯೋದಕ್ಕೂ ರಾಗಿ ಕಟ್ ಮಾಡಿ ಹುಲ್ಲನ್ನು ಮತ್ತು ಸುತ್ತಿ ಎಲ್ಲ ಮಾಡೋದಕ್ಕೂ ಒಂದೊಂದು ಮಷಿನ್ಗಳು ಕೂಡ ಬಂದಿದೆ. ಮುಂಚೆ ಎಲ್ಲ ಕಣ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ರಾಗಿ ಎಲ್ಲ ಬೆಳೆದ್ಬಿಟ್ಟು ಮನೆಗೆ ತರ್ತಾಯಿದ್ರು. ಇವಾಗ ಅದೆಲ್ಲ ಕಷ್ಟನೇ ಇಲ್ಲ, ಎಲ್ಲ ಮಿಷಿನ್ನೇ ಮಾಡುತ್ತೆ. ಅದಾದ್ಮೇಲೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತ ಅಷ್ಟು ದೂರದಿಂದ ಕಾಣಿಸ್ತಾ ಇದೆ. ಅಷ್ಟು ಝೂಮ್ ಮಾಡಿ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿದೆ ಎಲ್ಲ ಕಡೆ ಅಂತ. 1 ಅವರ್ 2 ಅವರ್ಸು ಕೆಲಸ ಇರುತ್ತಂತೆ. 1 ಎಕರೆಗೆ ಇಷ್ಟಿಷ್ಟು ಇರುತ್ತೆ ಅಮೌಂಟು. ಸೊ ಯಾರಿಗಾದರೂ ಈ ಕಾಂಟ್ಯಾಕ್ಟ್ ಬೇಕು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಸೊ ಯಾರಿಗೆಲ್ಲ ಔಷಧಿ ಹೊಡೆದ್ರೆ ಅಲರ್ಜಿ ಆಗುತ್ತೆ ಮತ್ತು ಆ ಔಷಧಿ ಸ್ಮೆಲ್ ಆಗಲ್ಲ ಅಂತ ಅನ್ನೋರು ಸೊ ಈ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಮತ್ತು ನಾನು ಅವಾಗ ನನ್ನ ತಮ್ಮ ಪೈಪಲ್ಲಿ ಅಂದರೆ ಉದ್ದ ಲಾಂಗ್ ಪೈಪ್ ತೊಗೊಂಡು ಸ್ಪ್ರೇ ಮಾಡ್ತೀನಿ ತೋರಿಸಿದ್ನಲ್ಲ, ಆ ಥರನೂ ನೀವು ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇವತ್ತು ನಾವು ಹೊಲ್ದ ಹತ್ರಕ್ಕೆ ಹೋಗಿದ್ದು ಯೂಸ್ ಆಯಿತು ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಹೊಲ್ದ ಹತ್ರ ಹೋಗಿದ್ದವರೆಲ್ಲ ಮತ್ತೆ ಮನೆಗೆ ಬಂದ್ವಿ. ಸೊ ಒಲೆ ರೊಟ್ಟಿ ತಿನ್ನಂಗಾಗಿತ್ತು. ನಮ್ಮ ಪೂಜಾ ಅಕ್ಕ ನಾನು ಒಲೆ ರೊಟ್ಟಿ ಮಾಡ್ತೀನಿ ಒಲೆಯಲ್ಲಿ ಅಂತ ಅಂದ್ಲು. ಸೊ ಎಲ್ಲರಿಗೂ ಖುಷಿನೇ ಅಲ್ವಾ, ಎಷ್ಟು ಟೇಸ್ಟ್ ಇರುತ್ತೆ ಒಲೆ ರೊಟ್ಟಿ. ನನಗಂತೂ ತುಂಬಾ ಇಷ್ಟ. ಅಯ್ಯೋ ಇವರಿಬ್ರು ಬಂದು ಕೈ. ಇವತ್ತು ಮಾರ್ನಿಂಗು ರೊಟ್ಟಿ ಒಲೆಯಲ್ಲಿ ರೊಟ್ಟಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಒಲೆ ರೊಟ್ಟಿ ಇವತ್ತು ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ನಮ್ಮ ಪುಟ್ಟು ಹೋಗಿ ಮಾಡಿಸ್ಕೊಂಬಂದ. ಇವಾಗ ಒಲೆಯಲ್ಲಿ ರೊಟ್ಟಿ ಮಾಡಬೇಕು ಅಂತ ಮಾಡ್ತಿದ್ದೆ. ನೋಡೋಣ ಬನ್ನಿ ಒಲೆ ರೊಟ್ಟಿ ಎಷ್ಟು ಟೇಸ್ಟೇ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಮ್ಮ? ಕಾಫಿ ರೆಡಿ ಆಯಿತು. ಅಜ್ಜಿ ಕಾಫಿ ರೆಡಿ. ಅಮ್ಮ ಫುಲ್ ಆಯಿತು. ಹೆಂಗೆ ಕುಡಿತೀರಾ ಇದನ್ನ? ಚೆಲ್ಲುತ್ತೆ ಕುಡಿತೀಯ ಸ್ವಲ್ಪ. ಹಾಯ್ ಎಲ್ರು. ಹಾಯ್, ಹಲೋ. ನಂಗೆ ಬೇಡ, ಈಗ ಗಂಜಿ ಕುಡ್ದೆ. ಹಾಯ್ ಮಾಡಿ. ಗುಡ್ ಮಾರ್ನಿಂಗ್. ಇವತ್ತೆಲ್ಲರೂ ಲೇಟಾಗಿ ಎದ್ದಿದ್ದಾರೆ. ಇನ್ನೇನು ರಜಾ ಅಲ್ವಾ, ಸಂಡೇ ಭಾನುವಾರದ ರಜಾ. ಇವತ್ತೆಲ್ಲರೂ ಆರಾಮಾಗಿ ನಿಧಾನಕ್ಕೆ ಎದ್ದಿದ್ದಾರೆ. ಇವಾಗ ಚೆನ್ನಾಗಿ ಮಾಡ್ತಿದ್ದಾಳೆ. ಟ್ಯೂಬಾ
ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಕತ್ಲೆ ಕಾಣಿಸ್ತಿದೆ. ಇದೇ ಒಲೆ, ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಇಟ್ಕೊಂಡಿದ್ದಾರೆ. ರೊಟ್ಟಿನ ಗ್ಯಾಸ್ ಸ್ಟವ್ಗಿಂತ ಒಲೆ ಮೇಲೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಆ ಕಡೆ ಇಡಿ ನೋಡಿ. ಏನು ಮಾಡ್ತೀನಿ ಗೊತ್ತಾ, ಮುದ್ದೆ ಮಾಡ್ಕೊಂಡು ಮಾಡೋದು. ಅದೇ ನಾವು ಸಿಕ್ಕಿರ್ಕತ್ತೀವಲ್ಲ ಹಿಟ್ಟು ಮಾಡಿಬಿಟ್ಟು ಆಮೇಲೆ ಇದೆಯಲ್ಲ ಪ್ರೆಸ್ಸು. ಇವಾಗಂತೂ ಗ್ಯಾಸ್ ಅಭಾವ ಇರೋದ್ರಿಂದ ಹಳ್ಳಿಯವ್ರಿಗೆ ಇದು ಒಂದು ಬೆಟರ್ ಅಂತಲೇ ಹೇಳ್ಬೋದು. ಒಲೆಯಲ್ಲಿ ಅಡುಗೆ ಮಾಡೋದಾಗಿರಲಿ, ರೊಟ್ಟಿ ಹಾಕೋದಾಗಿರಲಿ. ಸೊ ಇದು ಬೆಟರ್ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತಂದರೆ ಸೌದೆಗಳೆಲ್ಲ ಸಿಗ್ತವೆ ಹಳ್ಳೀಲಿ. ಆದರೆ ಸಿಟಿ ಕಡೆ ಈ ಥರ ಎಲ್ಲ ಫೆಸಿಲಿಟೀಸ್ ಇರಲ್ಲ. ಅವ್ರಿಗೆ ಗ್ಯಾಸೇ ಅಷ್ಟೇ. ಮುಂಚೆ ಎಲ್ಲ ಹಳ್ಳೀಲಿ ಏನು ಮಾಡ್ತಿದ್ರು, ಒಲೆಯಿಂದನೇ ಅಡುಗೆ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅವಾಗ ಯಾರಿಗೂ ಗ್ಯಾಸ್ಟ್ರಿಕ್ ಅನ್ನೋದು ಬರ್ತಾ ಇರಲಿಲ್ಲ. ಇವಾಗೆಲ್ಲ ಗ್ಯಾಸ್ ತಿಂದು ಗ್ಯಾಸಲ್ಲಿ ಮಾಡಿ ಗ್ಯಾಸ್ಟ್ರಿಕ್ನ ಬರೆಸ್ಕೊಂಡು ಹಾಸ್ಪಿಟಲ್ಗೆ ಓಡಾಡ್ತಿದ್ದಾರೆ. ಸೊ ಮಕ್ಕಳು ಕೂಡ ರೊಟ್ಟಿ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡ್ತಾಯಿದ್ರು. ನಮ್ಮ ಚಿಂಟು ಮಾತ್ರ ಇವ್ರ ಜೊತೆ ಬರಲಿಲ್ಲ. ಯಾಕೆಂದರೆ ಇವನು ಅವರಿಗೆಲ್ಲ ಹೊಡಿತಾನೆ ಅಂದ್ಬಿಟ್ಟು ಇವನ್ನ ದೂರ ಇಟ್ಟಿದ್ರು. ಪಾಪ ಅದೆಷ್ಟು ಕ್ಯೂಟಾಗಿ ಇಂತ ಕೈ ಕಟ್ಕೊಂಡು ಮುನಿಸ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದ. ನೋಡ್ತಿದ್ದಾನೆ ಕಿತಾಪತಿ ಇವನು. ಪೂಜಾ ಏನು ಮಾಡ್ತಾ ಇದೆಯಾ? ಕಬಾಬ್, ಹಲಸಿನಕಾಯಿ ಕಬಾಬ್ ಮಾಡ್ತಿದ್ದಾಳೆ. ಅರಿಶಿನ ಪುಡಿ, ಉಪ್ಪು, ಹಲಸಿನಕಾಯಿನ ಹಾಕಿ ಒಂದು ಸ್ಪೂನ್ ಮೈದಾ ಹಿಟ್ಟು, ಇದರಲ್ಲಿ 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1/2 ಸ್ಪೂನ್ ಮೆಣಸಿನ ಪುಡಿ, ಮತ್ತೆ ಇದು 1 ಸ್ಪೂನ್ ಗರಂ ಮಸಾಲ. ನಿಮ್ಗೆ ಏನಾದ್ರು ಖಾರ ಜಾಸ್ತಿ ಬೇಕು ಅಂದ್ರೆ 2 ಸ್ಪೂನ್ ಹಾಕೋಬಹುದು. ನಮ್ಮಲ್ಲಿ ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ 3 ಸ್ಪೂನ್ ಹಾಕಿದೀನಿ. 3 ಸ್ಪೂನ್ ನಾವು ತಿನ್ಬಾರ್ದು ಅಂತ. ನಮ್ಮ ಮುದ್ದು ಅಂತೂ ಮುಟ್ಟೋದೇ ಇಲ್ಲ ಖಾರ ಆದ್ರೆ. ಕಾರ್ನ್ ಫ್ಲವರ್ 3 ಸ್ಪೂನ್ ಹಾಕ್ತೀನಿ. 3 ಸ್ಪೂನ್ ನೋಡಿ. ಅತ್ತೆ ಏನ್ ಮಾಡ್ತಿದ್ದೆ ಅತ್ತೆ? ಒಂದು ಕಡಲೆ ಹಿಟ್ಟು 1 ಸ್ಪೂನ್ ಸಾಕು. ಮಸಾಲೆ ಇಷ್ಟನ್ನ ಹಲಸಿನಕಾಯಿ ಕಬಾಬ್ ಮಾಡ್ತಾ ಇರೋದು. ಇದನ್ನ ಲೆಮನ್ ಹಾಕೊಂಡು ಇದಕ್ಕೆ ಲೆಮನ್ ಹಾಕ್ತಾ ಇರೋದು. ಇವಾಗ ಅರ್ಧ ನೀರ್ ಹಾಕಿ ಹೋಗ್ಬಿಡಿ. ನೀರ್ ಟಚ್ ಮಾಡಿದ್ರೆ ಮಸಾಲೆ ಯಾವ್ದು ಕಾಣುತ್ತೆ. ಸ್ವಲ್ಪ ಕಸ್ತೂರಿ ಮೆಂತಿ, ಅದು ಫ್ಲೇವರ್ಗೆ ಕಸೂರಿ ಮೇಥಿ. ಸೊಪ್ಪು ಟೇಸ್ಟಿ. ಚಿಕನ್ ಯಾವುದು, ಹಲಸಿನಕಾಯಿ ಕಬಾಬ್ ಯಾವುದು ಅಂತ ನಿಮಗೆ ವ್ಯತ್ಯಾಸ ಆಗುತ್ತಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ. ಮತ್ತೆ ಏನೋ ಮಾಡ್ತೈತಿರೋ. ಅವ್ಳು ನಿಮ್ಮ ಮೇಲೆ ವಿಡಿಯೋ ನೋಡ್ತಾಳ. ಇವಾಗ ಕಬಾಬ್ದು ರೆಡಿ ಆಯ್ತು. ನಾನು ಸಾಲ್ಟು ಅದಕ್ಕೆ ಹಾಕಿದೀನಿ, ಅದಕ್ಕೆ ಇದಕ್ಕೆ ಸಾಲ್ಟ್ ಹಾಕೊಂಡಿಲ್ಲ. ಕಬಾಬ್ ಪೌಡರ್ ರೆಡಿ. ಹೋಮ್ ಮೇಡ್ ಕಬಾಬ್ ಪೌಡರ್ ನೋಡಿ. ಇವಾಗ ನಿಮ್ಗೆ ಯಾವ ಸೈಜ್ ಬೇಕು ಅದು 1 ವಿಷಲ್ ಹೊಡ್ಸ್ಕೊಂಡಿರೋದು. ಸಾಲ್ಟ್ ಮತ್ತೆ ಉಪ್ಪು ಮತ್ತೆ ಅರಿಶಿನ ಪೌಡ್ರು. ಸಾಲ್ಟ್ ಸೇಮ್ ಸಾಲ್ಟೇ. ಅದು ಯಾವ ಸೈಜ್ ಬೇಕಾದ್ರೂ ಹಾಕೋಬೋದು. ಎರಡು ಹಲಸಿನಕಾಯಿ ಕಟ್ ಮಾಡಿರೋದು ಇಷ್ಟೇ ಅಂತ. ನನ್ನ ಫೇವ್ರೇಟ್ ಇದು. ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ತಗೊಳ್ಳಿ, ನೀರು ತಗೊಳ್ಳಿ. ಯಾಕೆ ಏನು ಮತ್ತೆ ಆಗಿದೆ. ಲೈಟ್ ಹಾಕಿ ನೀಟಾಗಿ ಸ್ನಾನ ಮಾಡ್ಕೊಂಡಿದ್ದೀರಾ? ಹಿಡಿಯುತ್ತಲ್ವ ಇದು ಮಸಾಲೆ? ನೀರು ಹಿಂಗೆ ಹಾಕೋದಿಲ್ಲ. ಟೇಸ್ಟ್ ಎಲ್ಲ ಅದೇ ಥರ. ಇವಾಗ ನಾವು ಬೆಳ್ಳುಳ್ಳಿ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಸೇಮ್ ಅದನ್ನೇ ಹಾಕಿರೋದಿವಿ. ಹಾಕ್ತಿದ್ದಾರೆ. ಅದ್ರಲ್ಲಿ ನೋಡಕ್ಕೆ ಉಪ್ಪು ಸಪ್ಪನ ಕತ್ಲೆ ಥರ ಕಾಣಿಸ್ತಾ ಇದ್ದಾರೆ. ಯಾವ ಕಬಾಬ? ಹಲಸಿನಕಾಯಿ ಕಬಾಬ್. ಇಲ್ಲಿ ನೋಡಿ ಕಿತಾಪತಿಗಳು ನೋಡಿ. ಹಲಸಿನ ಕಬಾಬ್ ಹಿಡ್ಕೊಂಡು ಎಲ್ಲರೂ ಹಾಲು ಇಟ್ಕೊಂಡು ಮುಂದ್ಗಡೆ ಕುತ್ಕೊಂಡಿದ್ದಾರೆ. ಸೂಪರ್. ನಿಜವಾಗ್ಲೂ ಸೂಪರ್ ಆಗಿದ್ದಾವೆ. ನಾನೇ ಹೇಳ್ತಲ್ವಾ ಟೇಸ್ಟ್ ಚೆನ್ನಾಗಿದೆ. ನನಗಂತೂ ಇದು ಹಲಸಿನಕಾಯಿ ಕಬಾಬು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಏನಂತ ಅಂದರೆ ಏನು ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದ್ನಲ್ಲ, ಸೊ ಚಿಕನ್ ಕಬಾಬ್ ಅಂತಲೇ ಅನ್ನಿಸ್ತಾ ಇತ್ತು. ಸೂಪರಾಗಿತ್ತು. ಟೇಸ್ಟ್ ಎಲ್ಲ ಸೇಮ್ ಬೆಳ್ಳುಳ್ಳಿ ಕಬಾಬ್ ಥರನೇ ಇತ್ತು. ಪುಟ್ಟುಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದು ಕೊಡ್ತಾನೆ. ನಮ್ಮ ಪೂಜೆ ಪಟ ಅಂತ ಮಾಡಿ ಬೇಗ ಕೊಡ್ತಾಳೆ. ನಮ್ಮ ಸಾನ್ವಿಗೂ ತುಂಬ ಇಷ್ಟ ಆಯಿತು, ಸುಪ್ರಾಜ್ಗೆ ಎಲ್ರಿಗೂ ತುಂಬ ಇಷ್ಟ ಆಯಿತು. ನನಗಂತೂ ಸೇಮ್ ಕಬಾಬ್ ತಿಂದಿದ್ದ ಥರನೇ ಫೀಲ್ ಆಗೋಯ್ತು. ಸೊ ನಮ್ಮ ಅಪ್ಪಾಜಿಗಂತೂ ತುಂಬಾ ಇಷ್ಟ. ಈವ್ನಿಂಗ್ ಅಂತೂ ಯಾವಾಗಲೂ ಮಾಡ್ಕೊಡ್ತಾ ಇರ್ತಾಳೆ ಅದು ಇದನ್ನು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್